6 ಎಳೆ ಸಿಲ್ಕ್ ಥ್ರೆಡ್ ತಗೊಂಡು ಅದಕ್ಕೆ ಈ ರೀತಿ ನಾಟ್ ಹಾಕಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ದಾರವನ್ನು ಎಡಗೈಯ ಈ ಬೆರಳಿಗೆ ಈ ರೀತಿ ಸುತ್ತಿಕೊಂಡು ಇಟ್ಕೊಂಡಿರಬೇಕು. ಅದು ನಮಗೆ ಬೇಕಾದಾಗ ದಾರ ಬಿಡ್ತಾ ಹೋಗಲಿಕ್ಕೆ ಸುಲಭ ಆಗ್ತದೆ. ಆಮೇಲೆ ಒಂದು ಬಟ್ಟೆ ತಗೊಂಡು ಅದಕ್ಕೆ ನಾಟನ್ನು ಬಟ್ಟೆಯ ಕೆಳಗಿನ ಸೈಡಿಗೆ ಬರುವ ಹಾಗೆ ಇಟ್ಕೊಂಡು ಕ್ರೋಶ ನೀಡಲ್ನಿಂದ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಹೀಗೆ ಹಾಕಿ ಎಳೆಯುವಾಗ ಕ್ರೋಶ ನೀಡಲ್ನ ಪಾಯಿಂಟ್ ನಮ್ಮ ಸೈಡಿಗೆ ಇರಬೇಕು. ಯಾವಾಗಲೂ ಈ ರೀತಿಯಲ್ಲಿ ನಾಟು ಹಾಕೋಬೇಕು. ಒಂದು ಚೈನ್ ಸ್ಟಿಚ್ಚು, 3 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲೇ ಚುಚ್ಚಬೇಕು. ಚುಚ್ಚಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟಿಗೆ 2ರಲ್ಲಿ ಒಂದು, ಇನ್ನೊಂದು ಸತಿ 2ರಲ್ಲಿ ಒಂದರ ಹಾಗೆ ತಗೊಂಡು ಇನ್ನು ಇವಾಗ 2 ಚೈನ್ ಸ್ಟಿಚ್ಚು ಹಾಕಬೇಕು. 1 2 ಚೈನ್ ಸ್ಟಿಚ್ ಹಾಕಿ ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಈ ವರ್ಕ್ ಎಲ್ಲಿಗೆ ಬರ್ತದೋ ಅಲ್ಲಿಗೆ ಹಾಕಬೇಕು. ಜಾಸ್ತಿ ದೂರ ಎಳೆದು ಹಾಕಬಾರ್ದು. ಜಾಸ್ತಿ ಎಳೆದು ಹಾಕಿದರೆ ಬಟ್ಟೆ ರಿಂಕಲ್ಸ್ ಆಗ್ತದೆ. ಈಗ 2ರಲ್ಲಿ ಒಂದು, ಆಯಿತಾ. ಇನ್ನೀಗ ಇನ್ನೊಂದು ಸೂಜಿ ಮೇಲೆ ದಾರ ತಗೊಂಡು ಇನ್ನೊಮ್ಮೆ ಡಬಲ್ ಕ್ರೋಶೆ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಪುನಃ 2 ಚೈನ್ ಸ್ಟಿಚ್. ಈ ವರ್ಕ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ನನ್ನ ಕೈಯ ದಾರ ಮುಗಿಯಿತು ಅಂತ ನಾನು ದಾರ ಸುತ್ತಕೊಂಡೆ. ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಫಿಕ್ಸ್ ಮಾಡಬೇಕು. ಪುನೊಮ್ಮೆ ಇಲ್ಲಿಗೆ ಬರ್ತದೆ. 2ರಲ್ಲಿ ಒಂದು, ಪುನಃ 2ರಲ್ಲಿ ಒಂದು. ಈಗ ಇನ್ನೊಂದು ಡಬಲ್ ಕ್ರೋಶೆ. 2ರಲ್ಲಿ ಒಂದು, 2ರಲ್ಲಿ ಒಂದು. ಈಗ ಇನ್ನು ಪುನಃ 2 ಚೈನ್ ಸ್ಟಿಚ್ ಹಾಕಬೇಕು. ಇದಕ್ಕೆ 1 2. ಇನ್ನು ಪುನಃ ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ತಗೊಂಡು ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಚುಚ್ಚಬೇಕು. ಎರಡರಲ್ಲಿ ಒಂದು, 2ರಲ್ಲಿ ಒಂದು, ಇನ್ನೊಂದು ಡಬಲ್ ಕ್ರೋಶೆ. ಎರಡರಲ್ಲಿ ಒಂದು, 2ರಲ್ಲಿ ಒಂದು. ಇನ್ನು ಪುನಃ ಚೈನ್ ಸ್ಟಿಚ್. 1 2. ಕೈಯದು ದಾರ ಮುಗ್ದ ಹಾಗೆ ಸುತ್ತಿಕೊಳ್ತಾ ಹೋಗಬೇಕು. ಆಯಿತಾ. ಈಗ ಡಬಲ್ ಕ್ರೋಶೆ. ಇದೇ ರೀತಿ ಫಸ್ಟ್ ಲೈನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಗ ನನ್ನ ವರ್ಕು ಇಷ್ಟ ಆಗಿದೆ. ಇನ್ನೊಂದು 2 ಮಾಡಿ ಈ ವರ್ಕನ್ನು ಹೇಗೆ ಫಿನಿಷ್ ಮಾಡೋದು ಅಂತ ತೋರಿಸ್ತೀನಿ. ಚೈನ್ ಸ್ಟಿಚ್ಚು, ಡಬಲ್ ಕ್ರೋಶ್,
ಈಗ ಪುನಃ 2 ಚೈನ್ ಸ್ಟಿಚ್, 1 2. ಈಗ ನನ್ನ ವರ್ಕ್ ಇಲ್ಲಿ ತನಕ ಆಗಿದೆ. ಇನ್ನೊಂದು 2 ಮಾಡಿ ಇದನ್ನು ನಾನು ಹೇಗೆ ಮುಗಿಸೋದು ಅಂತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಲೈನ್ ಮಾಡಬೇಕು. ಈಗ 2 ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ದಾರ ತೆಕ್ಕೊಂಡು ಇದು ಎಲ್ಲಿಗೆ ವರ್ಕ್ ಎಂಡ್ ಆಗ್ತದೆ ಅಂತ ನೋಡಿ ಅಲ್ಲಿ ಡಬಲ್ ಕ್ರೋಶೆ ಹಾಕಬೇಕು. ಈಗ ನೋಡಿ ಕೈಯಿಂದ ದಾರ ಮುಗಿದ್ರೆ ಅದು ಲೂಸ್ ಆದಾಗೆ ಆಗ್ತದೆ. ಈಗ ನಾನು ಇಲ್ಲಿ ತನಕ ವರ್ಕ್ ಆಗಿದೆ. ಈಗ ಇಲ್ಲಿ ಕೊನೆಯಲ್ಲಿ ಡಬಲ್ ಕ್ರೋಶೆ ಹಾಕಿಟ್ಟಿದ್ದೀನಿ. ಈಗ ಇದನ್ನು ಇಲ್ಲಿಗೆ ನಾನು ಮುಗಿಸ್ಬೇಕು. ಹೇಗೆ ಮುಗಿಸ್ತೀನಿ ಅಂದರೆ ಡಬಲ್ ಕ್ರೋಶೆ ಹಾಕಿ ಆದಮೇಲೆ ಒಂದು ಚೈನ್ ಸ್ಟಿಚ್ಚು ಹಾಕ್ತೀನಿ. ಒಂದು ಚೈನ್ ಸ್ಟಿಚ್ ಹಾಕಿ ಹೀಗೆ ಹಿಡ್ಕೊಂಡು ಕಟ್ಟರಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿ ಈಚೆ ಸೈಡ್ ಇದನ್ನು ಎಳೆದು ಇಲ್ಲಿ ಈ ರೀತಿ ತುದಿ ಇರ್ತದಲ್ಲ, ಇದನ್ನು ಹೀಗೆ ಹಿಡಿದು ಎಳೆದರೆ ನಾಟು ಬಿದ್ದು ಬಿಡ್ತದೆ. ಇಲ್ಲಿಗೆ ನಮ್ಮದು ನಾಟು ಫಿಕ್ಸ್ ಆಯಿತು ನೋಡಿ. ಇದನ್ನೀಗ ಏನೂ ಆಗಲ್ಲ. ಈಗ ಇನ್ನೊಂದು ಕಲರ್ನ ಸಿಲ್ಕ್ ಥ್ರೆಡ್ ತೆಕ್ಕೊಂಡು ನಾವಿಲ್ಲಿ ಫಸ್ಟಿಗೆ 2 ಚೈನ್ ಸ್ಟಿಚ್ ಹಾಕಿದ ಲೂಪ್ ಇದೆ ನೋಡಿ, ಇಲ್ಲಿ ಇದರ ಒಳಗಿನಿಂದ ಇದನ್ನು ತೆಕ್ಕೋಬೇಕು. ಈ ರೀತಿ ತೆಕ್ಕೊಂಡು ಇಲ್ಲಿ ಚೈನ್ ಸ್ಟಿಚ್ಚು ಹಾಕಬೇಕು. ಹಾಕಿ ಫಿಕ್ಸ್ ಮಾಡಿತಾ ಇನ್ನೆರಡು ಚೈನ್ ಸ್ಟಿಚ್, 1 2. ಈಗ ಇನ್ನೊಂದು ಡಬಲ್ ಕ್ರೋಶ್. ಆಮೇಲೆ ಆ ನಾಟು ಕಾಣದಾಗೆ ಗಮ್ ಹಾಕಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಹೈಡ್ ಮಾಡೋಣ. ಈಗ 2 ಡಬಲ್ ಕ್ರೋಶೆ ಆದ ಮೇಲೆ 2 ಚೈನ್ ಸ್ಟಿಚ್ ಹಾಕಿ 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ದಾರ ತೆಕ್ಕೊಂಡು ಈ 2 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ ನಾಟು ಹಾಕೋಬೇಕು ಇದರ ಒಳಗಡೆ. ಈಗ ಇದು ಡಬಲ್ ಕ್ರೋಶೆದು ಗ್ಯಾಪು ಒಂದೇ ಲೆಕ್ಕ ಇಟ್ಕೊಂಡಿರಬೇಕು, ಇಲ್ಲದ್ರೆ ವರ್ಕು ಹಾಳಾಗುವ ಚಾನ್ಸಸ್ ಇರ್ತದೆ. ಈ ರೀತಿ ನೂಲೆಲ್ಲ ಬಿಟ್ಟು ಹೋದರೆ ಹಿಡ್ಕೋಬೇಕು, ಎಳೆದು ಇನ್ನೊಮ್ಮೆ ಸೂಜಿಯಲ್ಲಿ ಹಾಕ್ಕೊಂಡ್ರೆ ನೂಲು ಸರಿಯಲ್ಲೇ ಸಿಗ್ತದೆ. ಇಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈ 2 ಡಬಲ್ ಕ್ರೋಶೆ ಆದ ಮೇಲೆ ಪುನಃ ಚೈನ್ ಸ್ಟಿಚ್ಚು ಹಾಕಬೇಕು, 1 2. ಇನ್ನು ಪುನಃ ಡಬಲ್ ಕ್ರೋಶೆ ಇದರ ನಡುವಲ್ಲಿ ಬರ್ತದೆ. ವರ್ಕ್ ಫಿನಿಶ್ ಆದಮೇಲೆ ನೋಡಲಿಕ್ಕೆ ಚೆಂದ ಕಾಣ್ತದೆ, ಸಿಂಪಲಾಗಿ ನೀಟಾಗಿರ್ತದೆ ವರ್ಕ್. ಇನ್ನೊಂದು ಡಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆ ತೆಗೊಳ್ಳುವ ಗ್ಯಾಪ್ ಮಾತ್ರ ಒಂದೇ ಲೆಕ್ಕ ಇರಬೇಕು. ಒಮ್ಮೆ ಸೂಜಿಯನ್ನು ಲೂಸ್ ಬಿಡೋದು, ದಾರವನ್ನು ಇನ್ನೊಮ್ಮೆ ದಾರವನ್ನು ಟೈಟಾಗಿ ಹಿಡ್ಕೊಂಡ್ರೆ ಈ ನಾಟುಗಳು ಸರಿಯಲ್ಲಿ ಬರೋದಿಲ್ಲ. ಚೈನ್ ಸ್ಟಿಚ್.
ಪುನಃ ಒಂದು ಡಬಲ್ ಕ್ರೋಶೆ, 2 ಚೈನ್ ಸ್ಟಿಚ್ ಆದಮೇಲೆ ಇದು ವರ್ಕ್ ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಆಮೇಲೆ ಈ ವರ್ಕೆಲ್ಲ ಫಿನಿಶ್ ಆದಮೇಲೆ ಮಿಡಲಲ್ಲಿ ಟಸೆಲ್ಸ್ ಬೇಕಾದರೂ ಹಾಕ್ಬೋದು, ಇಲ್ಲ ಬೇರೆ ಏನಾದರೂ ಡಿಸೈನ್ ಮಾಡಿಯೂ ಹಾಕ್ಬೋದು ನೆಟ್ಟೆಡ್ ಕ್ಲೋತಲ್ಲಿ. ಇಲ್ಲ ಇದೆರಡು ಡಿಸೈನ್ ಆದಾಗ ಒಂದೊಂದು ಶುಗರ್ ಬೀಡು ಕೂಡ ಹಾಕ್ಬೋದು. ನಾನಿಲ್ಲಿ ಶುಗರ್ ಬೀಡು ಯೂಸ್ ಮಾಡಲಿಲ್ಲ, ವಿದೌಟ್ ಬೀಡಲ್ಲೇ ಕುಚ್ಚು ಮಾಡಿ ಮುಗಿಸುವ ಅಂತ ಈ ರೀತಿಯ ಡಿಸೈನ್ ಮಾಡ್ತಾಯಿದ್ದೀನಿ. 2 ಚೈನ್ ಸ್ಟಿಚ್ಚು ಹೀಗೆ ಕಂಟಿನ್ಯೂ ಮಾಡಲಿಕ್ಕೆ, ನಾವು ಫಸ್ಟಿನ ವರ್ಕ್ ಹೇಗೆ ಫಿನಿಷ್ ಮಾಡಿದೆವೋ ಅದೇ ರೀತಿ ಮಾಡ್ತಾ ಹೋದರೆ ಆಯ್ತು. ಈ ವರ್ಕನ್ನು ಕೂಡ 2 ಚೈನ್ ಸ್ಟಿಚ್ಚು, 2 ಡಬಲ್ ಕ್ರೋಶೆ ಮಾಡ್ತಾ ಹೋಗಲಿಕ್ಕೆ ಸುಲಭ ಇದೆ. ಈಗ ಪುನಃ ಸೂಜಿ ಮೇಲೆ ದಾರ, ಡಬಲ್ ಕ್ರೋಶೆ, 2 ಚೈನ್ ಸ್ಟಿಚ್ಚು, ಪುನಃ ಡಬಲ್ ಕ್ರೋಶೆ, ಇದಿಲ್ಲಿ ಕೈಯಿಂದ ಜಾರಿ ಹೋದಂಗೆ ಆಯಿತು. ಆಗ ಇದನ್ನು ತಪ್ಪಿಸಿ ಇನ್ನೊಮ್ಮೆ ತಗೊಂಡ್ರೆ ಆಯಿತು. ಆ ರೀತಿಯೆಲ್ಲ ಆಗ್ತದೆ ಕಲಿಯುವಾಗ. ನಾನು ಈ ವರ್ಕನ್ನು ನನ್ನದೇ ಒಂದು ಸೀರೆಗೆ ಹಾಕಿದ್ದೆ, ಅದು ಹೇಗೆ ಬಂದಿದೆ ಅಂತ ಲಾಸ್ಟಿಗೆ ವಿಡಿಯೋದೊಟ್ಟಿಗೆ ತೋರಿಸ್ತೀನಿ ನಾನು. ಈಗ 2 ಚೈನ್ ಸ್ಟಿಚ್, ಈಗ ನಾವು ಈ ವರ್ಕಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ 2 ಚೈನ್ ಸ್ಟಿಚ್ಚು ಹಾಕಿ ಡಬಲ್ ಕ್ರೋಶೆ ಮಾಡಿ ಮುಗಿಸಿದರೆ ಈ ವರ್ಕು ಮುಗೀತದೆ. ಇಲ್ಲಿ ಇದರ ಒಳಗೆ ಹಾಕಿ ಮಾಡಿದರೆ ಆಯಿತು. ಒಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ ಬರ್ತದೆ. ಕೈ ಜಾರಿತು. ಈ ರೀತಿ ಇದೆಯಲ್ಲ, ಒಂದು ಡಬಲ್ ಕ್ರೋಶೆ ಆದ ಮೇಲೆ ಇನ್ನೊಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದ ಮೇಲೆ ಇಲ್ಲಿದಿಷ್ಟು ಆಯಿತಾ, ಇನ್ನೊಂದು ಚೈನ್ ಸ್ಟಿಚ್ಚು ಹಾಕೋಬೇಕು. ಚೈನ್ ಸ್ಟಿಚ್ಚು ಹಾಕಿ ಆವಾಗ ಮಾಡಿದ ಹಾಗೆ ಈ ದಾರವನ್ನು ಕಟ್ ಮಾಡಿ, ಇದು ಹೀಗೆ ಇರ್ತದಲ್ಲ, ಇದನ್ನು ಈ ದಾರವನ್ನು ಹಿಡಿದು ಎಳೆದ್ರೆ ಟೈಟ್ ಆಗ್ತದೆ. ಟೈಟ್ ಆದ ಮೇಲೆ ಸ್ವಲ್ಪ ದಾರವನ್ನು ಕಟ್ ಮಾಡಿ ಇದನ್ನು ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಈ ರೀತಿ ಅಟ್ಯಾಚ್ ಮಾಡಬೇಕು. ಆಮೇಲೆ ಲಾಸ್ಟಿಗೆ ವರ್ಕ್ ಈ ರೀತಿಯಾಗಿ ಕಾಣ್ತದೆ. ನಾನೀಗ ಇದನ್ನು ಸೀರೆಗೆ ಹಾಕಿರೋದನ್ನು ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ. ಸೀರೆಗೆ ಹಾಕಿದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ನಾನಿಲ್ಲಿ ಸಿಲ್ಕ್ ಥ್ರೆಡ್ಡಿದ್ದು ಟಸಲ್ಸ್ ಹಾಕೋ ಬದಲು ಈ ರೀತಿ ನೆಟ್ಟಲ್ಲಿ ಟಸಲ್ಸಿನಾಗೆ ಮಾಡಿ ಹಾಕಿದ್ದೀನಿ.
ಹೀಗೆ ಕಾಣ್ತದೆ.